ಇವತ್ತು ಗಂಗಾವತಿಯಲ್ಲಿರ್ತಕ್ಕಂಥ ಎಲ್ಲ ಸರ್ವ ಸಮಾಜದ ನೇತೃತ್ವದಲ್ಲಿ ಮತ್ತು ಸಂಘ ಸಂಸ್ಥೆಗಳ ಅಡಿಯಲ್ಲಿ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಜಯಂತಿಯನ್ನು ಎಲ್ಲರನ್ನ ಒಳಗೊಂಡು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಎಂಬುದನ್ನು ನಾನು ಸೂಚ್ಯವಾಗಿ ತಮ್ಮೆಲ್ಲರ ಗಮನಕ್ಕೆ ತರ್ತಾ ಈ ಕಾರ್ಯಕ್ರಮದ ವಿಶೇಷವಾಗಿ ಈ ಕಾರ್ಯಕ್ರಮದ ಬಸವ ಜಯಂತಿ ಉತ್ಸವ 2025 ಸಾಂಸ್ಕೃತಿಕ ನಾಯಕ ಘೋಷಣೆ ಆಗಿರೋದ್ರಿಂದ ಆ ಘೋಷಣೆ ಆದಮೇಲೆ ಮಾಡ್ತಕ್ಕಂಥ ಈ ಕಾರ್ಯಕ್ರಮ ಇರೋದರಿಂದ ಈ ಕಾರ್ಯಕ್ರಮದ ಆಯೋಜಕರ ಜೊತೆಗೆ ಪತ್ರಕರ್ತರು ಕೂಡ ತಾವು ಪೂರ್ತಿ ನಮಗೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟು ಗಂಗಾವತಿಯಲ್ಲಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರನ ಈ ಸಂದರ್ಭದಲ್ಲಿ ಬಯಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತೇನೆ. ಈ ಬಸವ ಜಯಂತಿ ಉತ್ಸವ ಸಮಿತಿ ನಾವು ಮಾಡಿದ ಮೇಲೆ ಈ ಕಾರ್ಯಕ್ರಮವನ್ನು ಇದು ಇಡೀ ಗಂಗಾವತಿಯ ಒಂದು ಬೆಳವಣಿಗೆಯನ್ನು ಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಮಾಡಬೇಕೆಂಬ ಉದ್ದೇಶದಿಂದ ಗಂಗಾವತಿಯಲ್ಲಿ ಅತ್ಯಂತ ಹಿರಿಯರು ನಮ್ಮೆಲ್ಲರಿಗೂ ಭಾಳ ಗೌರವಾದರ ವ್ಯಕ್ತಿ ಆಗಿರ್ತಕ್ಕಂಥ ಸನ್ಮಾನ್ಯ ಎಚ್ ವಿ ರಾಮುಲು ಅವರ ಹತ್ರ ಹೋಗಿ ಈ ಒಂದು ಬಸವ ಜಯಂತಿ ಉತ್ಸವ ಸಮಿತಿಗೆ ಗೌರವಾಧ್ಯಕ್ಷರಾಗಬೇಕಂತ ಕೇಳಿಕೊಂಡಾಗ ಅವರು ಬಹಳ ಸಂತೋಷದಿಂದ ಗೌರವಾಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ. ಅದರಂತೆ ಹಿರಿಯರಾಗಿರ್ತಕ್ಕಂಥ ನಮ್ಮ ಗಾಳಿ ರುದ್ರಪ್ಪನವರು ಈ ಒಂದು ಸಮಿತಿ ಅಧ್ಯಕ್ಷರಾಗಿ, ಹೊಸಳ್ಳಿ ಶಂಕರಗೌಡರು ಈ ಒಂದು ಸಮಾರಂಭದ ಕಾರ್ಯಾಧ್ಯಕ್ಷರಾಗಿದ್ದಾರೆ. ಹಾಗೂ ಲಲಿತಾರಾಣಿ ಶ್ರೀರಂಗದೇವರಾಯಲವರು ಮಹಿಳಾ ವಿಭಾಗದ ಅಧ್ಯಕ್ಷರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಮತ್ತೊಮ್ಮೆ ಇದು ಸರ್ವ ಸಮಾಜ ಹಾಗೂ ಸಂಘ ಸಂಸ್ಥೆ ಸಮಿತಿಗಳ ಸಹಯೋಗದಲ್ಲಿ ಇಡೀ ಗಂಗಾವತಿಯ ಪ್ರತಿನಿಧಿಗಳ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತದೆ ಅಂತ ತಮ್ಮೆಲ್ಲರ ಗಮನಕ್ಕೆ ತರ್ತಾ ಮುಂದಿನ ಕಾರ್ಯಕ್ರಮ ನಾನು ಮಾಡಿದ್ದೀನಿ. ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತಕ್ಕಂಥ ಪ್ರಬಂಧ ಸ್ಪರ್ಧೆ. ಈ ಸ್ಪರ್ಧೆಯಲ್ಲಿ ವಿಜೇತರಾಗಿರ್ತಕ್ಕಂಥ ಪ್ರಥಮ, ದ್ವಿತೀಯ, ತೃತೀಯ 3 ಬಹುಮಾನಗಳನ್ನು 3000, 2000, 1000 ಅದು ವಚನ ಕಂಠಪಾಠ ಸ್ಪರ್ಧೆಗೆ. ಪ್ರಬಂಧ ಸ್ಪರ್ಧೆಗೆ 5, 3 ಮತ್ತು 2 ಈ ರೀತಿಯಾಗಿ ಪ್ರಬಂಧ ಸ್ಪರ್ಧೆಗೆ 5, 3, 2 ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸು. ವಚನ ಕಂಠಪಾಠ ಸ್ಪರ್ಧೆ 2 ಹಂತದಲ್ಲಿ ಆಗೋದ್ರಿಂದ 2 ಅಪ್ ಟು ಹೈಸ್ಕೂಲ್ ಒಂದು, ಅಪ್ ಟು ಅಬೋ ಹೈಸ್ಕೂಲ್ ಒಂದು. ಹೈಸ್ಕೂಲ್ ಅಂದರೆ ಎಲ್ಲಿ ತನಕ ಹೈಸ್ಕೂಲ್? ಅಪ್ ಟು SSLC ಮಕ್ಕಳಿಗೆ ವಚನ ಕಂಠಪಾಠ ಸ್ಪರ್ಧೆ ಅಲ್ಲಿ 1, 2, 3 ಪ್ರೈಸು, 3000, 2000, 1000. ಆಮೇಲೆ ಅಬೋ SSLC ಇರ್ತಕ್ಕಂಥವ್ರಿಗೆ ಫಸ್ಟ್ ಇಯರ್ ಮತ್ತು ಉಳಿದರೆಲ್ಲರೂ ಭಾಗಿಯಾಗಲಿಕ್ಕೆ ಅವಕಾಶ ಇದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಅಷ್ಟೇ ಅಲ್ಲದೆ ಬೇರೆಯವರು ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಅಲ್ಲಿ ವಚನ ಕಂಠಪಾಠಕ್ಕೆ ಅದರ ನಿಬಂಧನೆಗಳಿವೆ. ತಾವು ಯಾವ ವಚನಗಳನ್ನು ಹೇಳ್ತಾರೋ ಆ ವಚನಗಳ ಒಂದು ಪಟ್ಟಿಯನ್ನು ಕೊಡಬೇಕು. ಅದೇ ವಚನಗಳನ್ನು ಸ್ಪಷ್ಟವಾಗಿ ಹೇಳಬೇಕು. ಒಂದು ವಚನವನ್ನು ನೆನಪು ಮಾಡಲಿಕ್ಕೆ ಕನಿಷ್ಠ 30 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. 30 ಸೆಕೆಂಡ್ ಮೀರಿದ್ರೆ ಅಲ್ಲಿ ಡ್ರಾಪ್ ಆಗ್ತದೆ ಮತ್ತು ಮುಂದಿನವರಿಗೆ ಅವಕಾಶ ಕೊಡಲಾಗಿದೆ. ಈ ಎಲ್ಲ ಕಾರ್ಯಕ್ರಮಗಳು ಕೊಟ್ರ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೀತಾ ಹೋಗುತ್ತೆ. ತಮ್ಮ ಗಮನಕ್ಕೆ ಮತ್ತೊಂದು ವಿಷಯ ತರಲಿಕ್ಕೆ ಇಷ್ಟಪಡ್ತೀವಿ. ಪ್ರತಿ ವರ್ಷ ನಡೀತಕ್ಕಂಥ ಬಸವ ಜಯಂತಿಯಲ್ಲಿ ಈ ಸಾರಿ ಗೌರವಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ, ಕಾರ್ಯಾಧ್ಯಕ್ಷರಾಗಿ ಮತ್ತು ಮಹಿಳಾ ವಿಭಾಗದ ಅಧ್ಯಕ್ಷರಾಗಿ 4 ಜನ ಆಯ್ಕೆ ಮಾಡಿದ್ವಿ. ಮುಂದಿನ ವರ್ಷ ಇದೇ ರೀತಿಯಾಗಿ ಮತ್ತೆ 4 ಜನನ ಆಯ್ಕೆ ಮಾಡಲಾಗುತ್ತೆ. ಇದು ಸಂಪೂರ್ಣ ಸಂಚಾಲಕ ಕಮಿಟಿ ಅವರು ನಿರ್ಧಾರ ಮಾಡ್ತಾರೆ. ಇಲ್ಲಿ ಬೇರೆ ಎಲ್ಲರನ್ನೂ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಅಂದರೆ ಈಗ ಬಸವ ಜಯಂತಿ ಸಮಿತಿಗೆ ಏನು ಆಯ್ಕೆ ಮಾಡಿದ್ರೆ ಕೇವಲ ಈ ವರ್ಷಕ್ಕಷ್ಟೇ ಈ ವರ್ಷಕ್ಕಷ್ಟೇ. ಗೌರವಾಧ್ಯಕ್ಷರು ಕೂಡ ಚೇಂಜ್ ಆಗ್ತಾರೆ, ಎಲ್ಲರೂ ಚೇಂಜ್ ಆಗ್ತಾರೆ. 4 ಜನಕ್ಕೆ ಇದು ಸಂಚಾಲಕ ಮಂಡಳಿ ಸಪ್ರೇಟ್ ಇರ್ತದೆ, ನಿರಂತರವಾಗಿರುತ್ತೆ. ಅವ್ರ ಕೆಲಸ ಸಂಚಾಲಕರಾಗಿರ್ತಕ್ಕಂಥವ್ರು ಆಯೋಜನೆ ಮಾಡ್ತಕ್ಕಂಥ ಕೆಲಸ ಅದು ಹಂಗೆ ಇರ್ತದೆ. ಇಲ್ಲಿ ಸಂಚಾಲಕ ಸಮಿತಿ ರೆಗ್ಯುಲರ್ ಆಗಿ ಕಾರ್ಯಕ್ರಮ ಮಾಡಲಿಕ್ಕೆ ಎಲ್ಲರ ಹಿರಿಯರ ಮಾರ್ಗದರ್ಶನದೊಂದಿಗೆ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾರೆ. ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಭಾಳ ಮುಖ್ಯ ಆಗಿರೋದ್ರಿಂದ ದೈಹಿಕವಾಗಿ ಆರೋಗ್ಯವನ್ನು ಯೋಗದ ಮುಖಾಂತರ ಮತ್ತು ಮಾನಸಿಕವಾಗಿ ಆಧ್ಯಾತ್ಮಿಕ ಚಿಂತನೆಯ ಮುಖಾಂತರ ಸೌಹಾರ್ದತೆಯನ್ನು ಇವನಮ್ಮವ ಅಂತಕ್ಕಂಥ ಭಾವನೆ ಬರಲಿ ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಸಲ್ಲಿಸ್ತಾ ಸುಮಾರು 4 ವರ್ಷಗಳ ನಂತರ ಬಸವ ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದೆ. 2 ವರ್ಷ ಕರೋನಾ, ಇನ್ನು 2 ವರ್ಷ MLA ಮತ್ತು MP ಎಲೆಕ್ಷನ್ ಬಂದಿರೋದು ಸಂಕ್ಷಿಪ್ತವಾಗಿ ಬಸವ ಜಯಂತಿಯನ್ನು ಆಚರಿಸಲಾಗ್ತಾಯಿತ್ತು. ಕಳೆದ ವರ್ಷ ನಮ್ಮ ಇವತ್ತಿನ ಕರ್ನಾಟಕ ಪ್ರಭುತ್ವ ಬಸವಣ್ಣನವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ಮೇಲೆ ಆಚರಿಸ್ತಕ್ಕಂಥ ಮೊದಲನೇ ಬಸವ ಜಯಂತಿ ಆಗಿರೋದ್ರಿಂದ ಎಲ್ಲರ ಸಹಯೋಗದೊಂದಿಗೆ ಈ ಒಂದು ಕೊಟ್ರ ಬಸವೇಶ್ವರ ದೇವಸ್ಥಾನದ ಆವರಣದೊಳಗೆ ಒಂದು 15 ದಿವಸದ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪ್ರವಚನ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಕ್ಕಂಥವ್ರು ಹಿಮಾಲಯದಲ್ಲಿ ಸುಮಾರು 6 ವರ್ಷಗಳ ಕಾಲ ಯೋಗಾಭ್ಯಾಸವನ್ನು ಮಾಡಿ ಸಾಧನೆಯನ್ನು ಮಾಡಿರ್ತಕ್ಕಂಥ
ಶ್ರೀಮಂತ ನಿರಂಜನ ಪ್ರಣವ ಸ್ವರೂಪಿ ನಿರಂಜನ ಮಹಾಸ್ವಾಮಿಗಳು 15 ದಿವಸ ಪರ್ಯಂತರ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಈ ಕಾರ್ಯಕ್ರಮ 2 ಹಂತದಲ್ಲಿ ನಡೀತಾ ಹೋಗುತ್ತೆ. ಬೆಳಿಗ್ಗೆ 5:30ಯಿಂದ 6:00ವರೆಗೆ ಯೋಗ ಧ್ಯಾನವನ್ನು ಹೇಳ್ಕೊಡ್ತಾರೆ. ಸಂಜೆ 6:30ಯಿಂದ 7:00ವರೆಗೆ ಆಧ್ಯಾತ್ಮಿಕ ಪ್ರವಚನ ನಂತರ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಸಂಘಟಕರು ಮಾಡಿದ್ದಾರೆ, ಎಲ್ಲರ ಸಹಯೋಗದೊಂದಿಗೆ. 15 ದಿನದ ಪ್ರಸಾದ ವ್ಯವಸ್ಥೆ, ಪ್ರತಿದಿನ ಪ್ರಸಾದ ವ್ಯವಸ್ಥೆ. ಇದೇ ತಿಂಗಳು 30ನೇ ತಾರೀಕಿಂದ ಪ್ರಾರಂಭವಾಗಿರ್ತಕ್ಕಂಥ ಬಸವ ಜಯಂತಿ ಕಾರ್ಯಕ್ರಮದೊಂದಿಗೆ ಕೊನೆಯದಾಗಿ 15/5/2025ಕ್ಕೆ ಕಾರ್ಯಕ್ರಮ ಮಂಗಲಗೊಳ್ಳುತ್ತೆ. ಈ ಮಂಗಲವನ್ನು ಎಲ್ಲ ಸಮಾಜದ ಶರಣರ ಭಾವಚಿತ್ರಗಳೊಂದಿಗೆ, ಬಸವಣ್ಣವರ ಭಾವಚಿತ್ರದೊಂದಿಗೆ ಮೆರವಣಿಗೆ ಮೂಲಕ ಕಾರ್ಯಕ್ರಮ ನಡೆಸಲಾಗುತ್ತೆ. ಬೆಳಿಗ್ಗೆ 5:30ರಿಂದ 6:30 ಯೋಗ, ಸಂಜೆ 6:30ರಿಂದ 7:00ವರೆಗೆ ಆಧ್ಯಾತ್ಮಿಕ ಪ್ರವಚನ. ಇದರ ಜೊತೆಗೆ ವಿದ್ಯಾರ್ಥಿಗಳಿಗಾಗಿ 12ನೇ ತಾರೀಕು ಭಾನುವಾರ ದಿವಸ ಒಂದು ವಿಶೇಷವಾಗಿರ್ತಕ್ಕಂಥ ವಚನ ಕಂಠಪಾಠ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಜೊತೆಗೆ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತಕ್ಕಂಥ ವಿಷಯವನ್ನು ಕುರಿತು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಆ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ವಿದ್ಯಾರ್ಥಿಗಳಿಗೆ 12ರಂದು ವಚನ ಕಂಠಪಾಠ ಇನ್ನೊಂದು ಅದೇ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ಅವತ್ತೇ ಸೇಮ್ ಡೇ. ಪ್ರಬಂಧ ಸ್ಪರ್ಧೆ 1 ಗಂಟೆ ಕಾಲ ನಡೀತದೆ. ಇದು ವಚನ ಕಂಠಪಾಠ ಸ್ಪರ್ಧೆ ನಿರಂತರವಾಗಿ ಇಲ್ಲಿ ನಡೀತಾ ಹೋಗ್ತದೆ. ಸಾಂಸ್ಕೃತಿಕ ನಾಯಕ ಎಲ್ಲ ಮಕ್ಕಳಿಗೆ ಹೈಸ್ಕೂಲ್ 2 ಭಾಗ ಮಾಡಿದ್ವಿ. ಹೈಸ್ಕೂಲ್ ಮಕ್ಕಳಿಗೆ ಕಂಠಪಾಠ ಸ್ಪರ್ಧೆ ಬೇರೆ ಮತ್ತು ಉಳಿದಿರ್ತಕ್ಕಂಥ ಎಲ್ಲರೂ ಮುಕ್ತ ಅವಕಾಶ ಇದೆ. ಆಗ 2 ಅವಕಾಶ ಮಾಡಿದೆ. ಪ್ರಬಂಧ ಸ್ಪರ್ಧೆಗೆ ಯಾರಾದರೂ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತಕ್ಕಂಥ ವಿಚಾರದ ಮೇಲೆ ಪ್ರಬಂಧ ಸ್ಪರ್ಧೆ. 2025 ಇಂದಿನ ಪತ್ರಿಕಾ ಗೋಷ್ಠಿಯನ್ನು ಕರೆಯಲಾಗಿದ್ದು, ಇಲ್ಲಿ ಬಹಳ ಮುಖ್ಯವಾಗಿ ಎಲ್ಲ ವಿಷಯಗಳನ್ನು ಏಕೆ ಮಹೇಶ್ವರು ತಿಳಿಸಿದ್ದಾರೆ. ಈಗ ಮೆರವಣಿಗೆ ವಿಷಯಕ್ಕೆ ಬಂದಾಗ 30ನೇ ತಾರೀಕು ಏನು ಸರ್ಕಾರದವರು ಆಚರಣೆ ಮಾಡ್ತಾರೆ, ಅದರಲ್ಲಿ ನಾವೆಲ್ಲರೂ ಬಸವೇಶ್ವರ ವೃತ್ತ ಅಂದರೆ ರಾಮುಲು ಮನೆ ದಣಿ ಹತ್ತಿರ ಇರ್ತಕ್ಕಂಥ ವೃತ್ತದಲ್ಲಿ ಎಲ್ಲರಲ್ಲಿ ಪೂಜಾ ಕಾರ್ಯಕ್ರಮ ಮುಗಿಸ್ಕೊಂಡು ಆ ಕಾರ್ಯಕ್ರಮದಿಂದ ಅಲ್ಲಿಂದನೇ ಮೆರವಣಿಗೆ ಪ್ರಾರಂಭವಾಗುತ್ತೆ. ತದನಂತರದಲ್ಲಿ ಆ ಮೆರವಣಿಗೆ ಮುಖಾಂತರವಾಗಿ ಬಸವೇಶ್ವರ ಸ್ಟ್ಯಾಚು ಕೃಷ್ಣದೇವರಾಯ ಸರ್ಕಲ್ ಇರತಕ್ಕಂಥ ಬಸವೇಶ್ವರ ಮೂರ್ತಿಗೆ ಎಲ್ಲ ಗಣ್ಯ ವ್ಯಕ್ತಿಗಳು, MLA ಅವರು, ನಮ್ಮ ಸಮಿತಿಯ ಅಧ್ಯಕ್ಷರು, ಗೌರವಾಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಅಲ್ಲಿ ಪೂಜೆ ನೆರವೇರಿಸಿದ ತಕ್ಷಣ ಹಾಗೆ ಆ ಮೆರವಣಿಗೆ ನಮ್ಮ ಅಂಬೇಡ್ಕರ್ ವೃತ್ತದಲ್ಲಿ ಬಂದು ಇಲ್ಲಿಂದ ನಮ್ಮ ಇದು MNM ಮಹಿಳಾ ಸ್ಕೂಲ್ಗೆ ಅಲ್ಲಿ ಹೋಗಿ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಹಾಗೆಯೇ ನಮ್ಮದೇನು 30ನೇ ತಾರೀಕಿಗೆ ಪ್ರವಚನ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. 15 ದಿನ ನಂತರ ಒಂದು ಕಾರ್ಯಕ್ರಮ ಮುಗಿದ ನಂತರ 15ನೇ ತಾರೀಕಿಗೆ ಚನ್ನಬಸವ ತಾತನ ಮಠದಿಂದ ಅದ್ದೂರಿ ಆಗಿರ್ತಕ್ಕಂಥ ಮೆರವಣಿಗೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನಮ್ಮ ಎಲ್ಲ ಸಮಿತಿಯವರು 15ನೇ ತಾರೀಕು ಸಮಾರೋಪ ಸಮಾರಂಭಕ್ಕೆ ತಾತನ ಮಠದಿಂದ ಎಲ್ಲ ಸಮಾಜದ ಗಣ್ಯ ವ್ಯಕ್ತಿಗಳನ್ನು ಸೇರಿಸಿಕೊಂಡು ಸಂಜೆ 4 ಗಂಟೆ ಎಲ್ಲ ಶರಣರ ಒಂದು ಆಯಾ ಸಮಾಜದವರು ಎಲ್ಲ ಶರಣರ ಒಂದು ಫೋಟೋದೊಂದಿಗೆ ಎಲ್ಲ ಸಮಾಜದವರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತಕ್ಕಂಥ ವಿಚಾರವನ್ನು ನಾವೆಲ್ಲರೂ ತೀರ್ಮಾನ ಮಾಡಿಕೊಂಡು ಆ ಒಂದು ಅದ್ದೂರಿ ಆಗಿರ್ತಕ್ಕಂಥ ಸಮಾರೋಪ ಸಮಾರಂಭದ ಮೆರವಣಿಗೆಯನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಒಂದು 5ರಿಂದ 6 ಪೂರ್ವಭಾವಿ ಸಭೆಯಲ್ಲಿ ಈ ಒಂದು ತೀರ್ಮಾನ ತಗೊಂಡಿದ್ದೀವಿ. ಆ ಒಂದು ಪೂರ್ವಭಾವಿ ಸಭೆಯಲ್ಲಿ ಎಲ್ಲ ಸಮಾಜದ ಮುಖಂಡರು ಮತ್ತು ಅಧ್ಯಕ್ಷರು ಭಾಗಿಯಾಗೋದ್ರಿಂದ ಅವತ್ತಿನ ದಿವಸ ಫ್ಯಾಕ್ಟ್ರಿಯಲ್ಲಿ ಅವರವರ ಒಂದು ಶರಣರ ಭಾವಚಿತ್ರಗಳಿಂದ ಅವರೆಲ್ಲರೂ ಭಾಗವಹಿಸಬೇಕಂತಕ್ಕಂಥ ಮಾತು ಅನ್ನೋದನ್ನು ನಾವೆಲ್ಲರೂ ಅಲ್ಲಿಂದ ಶುರುವಾಗಿ ಎಲ್ಲಿ ಬರುತ್ತೆ ಇಲ್ಲಿಗೆ ಸಮಾರೋಪ ಕಾರ್ಯಕ್ರಮ ಕೊಟ್ಟರು ವಿಶ್ವೇಶ್ವರ ಗುಡಿಗೆ. ತದನಂತರದಲ್ಲಿ ಅವತ್ತು ಕೊನೆಗೆ ಸಮಾರೋಪ ಸಮಾರಂಭ ಮತ್ತು ಪ್ರಸಾದ ವ್ಯವಸ್ಥೆ ಇರ್ತದೆ. ಈ ರೀತಿಯಾಗಿ ನಮ್ಮ ಒಂದು ಕಾರ್ಯಕ್ರಮದ ಒಂದು ಮೆರವಣಿಗೆ ಒಂದು ಕಾರ್ಯಕ್ರಮ ಇರ್ತದೆ. ದಯವಿಟ್ಟು ತಾವೆಲ್ಲ ಪತ್ರಿಕಾ ಮಾಧ್ಯಮದವರು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಜಗಜ್ಯೋತಿ ಬಸವಣ್ಣ ಅಂದರೆ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಬಸವಣ್ಣ ಅಲ್ಲ, ಎಲ್ಲ ಜಾತಿಯವರಿಗೂ ಎಲ್ಲ ಸಮಾಜದವ್ರಿಗೂ ಒಂದು ಒಗ್ಗೂಡ್ಲಿಕ್ಕೆ ಇರತಕ್ಕಂಥ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಬಸವಣ್ಣ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ತಮ್ಮದೆಲ್ಲ ಸಹಕಾರ, ತಾವೇನು ಪ್ರಚಾರವನ್ನು ಕೊಡ್ತೀರಿ ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಎಲ್ಲರೂ ಸೇರಲಿ ಅಂತಕ್ಕಂಥ ಮಾತನ್ನು 2025ರಿಂದ ಪ್ರಾರಂಭವಾಗ್ತಕ್ಕಂಥ ಬಸವ ಜಯಂತಿಯ ಕಾರ್ಯಕ್ರಮವನ್ನು ಗಂಗಾವತಿಯಲ್ಲಿ ಸರ್ವ ಸಮಾಜ ಸರ್ವಧರ್ಮ ಎಲ್ಲರೂ ಸೇರಿ ಮಾಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬೆಳಗ್ಗೆ 5:30ರಿಂದ 6:30ವರೆಗೆ ಯೋಗ ಇರುತ್ತೆ ಮತ್ತು ಸಾಯಂಕಾಲ 6ರಿಂದ 7ರವರೆಗೆ ಒಂದು 6ರಿಂದ 7:30ರವರೆಗೆ ಆಧ್ಯಾತ್ಮಿಕ ಪ್ರವಚನ ಇರುತ್ತೆ. ಜನಕ್ಕೆ ಬೇಕಾಗಿರ್ತಕ್ಕಂಥ ಅಂಶಗಳು ಏನಂತ ಮುಖ್ಯವಾಗಿ
ಯೋಗಾಸನ ಮಾಡೋದರಿಂದ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಸಿದ್ಧಿಯಾಗುತ್ತೆ ಮತ್ತು ಸಾಯಂಕಾಲದ ಜ್ಞಾನದಿಂದ ನಮ್ಮ ಜೀವನ ಸರಳವಾಗಿ ರೂಪಿಸಿಕೊಳ್ಳಲಿಕ್ಕೆ ನಮಗೆ ಜ್ಞಾನ ಬೇಕು. ಆದ್ದರಿಂದ ಈ ಜ್ಞಾನವನ್ನು ಹಿಮಾಲಯನ್ ಸ್ವಾಮೀಜಿಯವರು ನಿರಂತರವಾಗಿ 15 ದಿನಗಳ ಕಾಲ ಪ್ರವಚನ ಮಾಡ್ತಾರೆ. ಆ ಒಂದು ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾ ಮತ್ತು 30ನೇ ತಾರೀಕಿನ ಬೆಳಗಿನ ಒಂದು ಬಸವ ಜಯಂತಿಯ ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಾ ಜೊತೆಗೆ ಬೆಳಗ್ಗೆ ಯೋಗದ ಬಗ್ಗೆ ದಯವಿಟ್ಟು ಇದನ್ನು ಸಾಕಷ್ಟು ಜನರಿಗೆ ಪ್ರಚಾರ ಮಾಡಿ ಯೋಗ ಒಂದು ನಾವು ಚೆನ್ನಾಗಿ ಮಾಡ್ತಾ ಹೋಗ್ಬಿಟ್ಟಿವಿ ಅಂತಂದರೆ ನಮ್ಮ ಆರೋಗ್ಯ ಜೊತೆಗೆ ಸಮಾಜದ ಆರೋಗ್ಯ ಕೂಡ ಸಿದ್ಧಿಯಾಗುತ್ತೆ. ಹೆಚ್ಚೆಚ್ಚು ಯುವಕರು, ಜನರು, ಮಹಿಳೆಯರು ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಎಲ್ಲರೂ ಸಹಕಾರ ಮಾಡಿರಿ. ಇದು ಬಸವ ಜಯಂತಿ ಅಂದರೆ ಒಂದು ಲಿಂಗಾಯತರು ಬಸವ ಜಯಂತಿ ಅಲ್ಲ, ಸರ್ವಧರ್ಮದವರ ಜಯಂತಿ. ಇದು ಬಸವಣ್ಣ ಎಲ್ಲ ಸರ್ವಧರ್ಮರಿಗೆ ಬೇಕಾದಂಥ ಅವರ ವಚನಗಳನ್ನೇ ಇವತ್ತು ನಮ್ಮ ಇಡೀ ವಿಶ್ವದಲ್ಲಿ ಪ್ರಚಲಿತ ಇದೆ. ಆ ಕಾರಣದಿಂದ ಈ 15 ದಿವಸದಲ್ಲಿ ಒಂದು ಶರಣರ ನಾಟಕವನ್ನು ಈ ವೇದಿಕೆ ಮುಖಾಂತರ ಪ್ರಸ್ತುತಪಡಿಸ್ತಾ ಇದ್ದೇವೆ. ತಮ್ಮ ಸಹಕಾರ ಯಾವತ್ತಿರಲಿ. ಸಾರ್ವಜನಿಕರು ಮತ್ತು ಸರ್ವಧರ್ಮದವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ 15 ದಿನ ಭಾಗವಹಿಸಿ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ಕಾಣಬೇಕಂತೇಳಿ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ. ಅದೇ ರೀತಿಯಾಗಿ ತಾವು ಪತ್ರಕರ್ತರು ಹೆಚ್ಚಿನ ಪ್ರಚಾರ ಕೊಟ್ಟು ನಮ್ಮ ಈ ಕಾರ್ಯಕ್ರಮ ಯಶಸ್ವಿಗೆ ಸಹಕಾರ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಇದು ಹೊಸದಾಗಿ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತೇಳಿ ಏನು ನಮ್ಮ ಬಸವಣ್ಣನವರು ಹೇಳಿಕೊಟ್ಟಿದ್ದಾರೆ. ನಿಜವಾಗಲೂ ಕೂಡ ಇವತ್ತಿನ ಪ್ರಚಲಿತ ಕಾಲಮಾನದಲ್ಲಿ ಬಸವಣ್ಣನವರ ವಚನಗಳು ಇಡೀ ಜಗತ್ತಿಗೆ ಅತ್ಯವಶ್ಯಕ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅಂಥ ಮಹಾಮಹಿಮನ ಜಯಂತಿ ಇದೆ 30ನೇ ತಾರೀಕಿರೋದ್ರಿಂದ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಏನು ಸಂಚಾಲಕರು ಆಲ್ರೆಡಿ ಈಗೇನು ಮಾತಾಡಿದ್ದಾರೆ ಆ ಪ್ರಕಾರವಾಗಿ ಎಲ್ಲರೂ 30ನೇ ತಾರೀಕಿನಿಂದ ಕೊಟ್ರಬಸವೇಶ್ವರ ದೇವಸ್ಥಾನದಲ್ಲಿ ಮುಂಜಾನೆ ಯೋಗ ಮತ್ತು ಸಾಯಂಕಾಲ ಪ್ರವಚನ ಕಾರ್ಯಕ್ರಮ ಮತ್ತು ಎಲ್ಲ ಬರ್ತಕ್ಕಂಥ ಸಾರ್ವಜನಿಕರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆದ್ದರಿಂದ ಮಹಾಮಹಿಮ ಜಗಜ್ಯೋತಿ ಬಸವೇಶ್ವರರ ಈ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ ಗಂಗಾವತಿಯ ಮಹಾಜನತೆ ಸರ್ವ ಸಮಾಜದ ಸಕಲ ಬಂಧುಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಎಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೀವಿ. 30ನೇ ತಾರೀಕಿಂದ 15ನೇ ತಾರೀಕು ತನಕ ಎಲ್ಲ ಕಾರ್ಯಕ್ರಮಗಳನ್ನು ಬಸವ ಸಂಸ್ಥೆಯವರು ಹಮ್ಮಿಕೊಂಡಿದ್ದಾರೆ. ಒಬ್ಬರು ಇಬ್ಬರು ಅಂತಲ್ಲ, ಬಸವನ ಎಲ್ಲರಿಗೂ ಬೇಕಾದವರು. ಅದಕ್ಕೆ ಜಾತಿ, ಕುಲ ಮತ್ತು ಪಕ್ಷ ಯಾವುದೂ ಇರೋಂಗಿಲ್ಲ. ದಯಮಾಡಿ ಎಲ್ಲರೂ ಈ ಯೋಗಾಭ್ಯಾಸದ ವಿಚಾರನೂ ತುಂಬ ಒಳ್ಳೆಯ ವಿಚಾರ. ಯಾಕಂದರೆ 15 ದಿವಸ ಕಾರ್ಯಕ್ರಮಕ್ಕೆ ಈಗಿನ ಹುಡುಗರು ಜಾಸ್ತಿ ಅಟೆಂಡ್ ಆಗಬೇಕಾಗತ್ತೆ. ಯಾಕಂದರೆ ಮುಂದೆ ಅವ್ರಿಗೆ ಅನುಕೂಲವಾಗುತ್ತೆ. ವಯಸ್ಸಾದವ್ರಿಗೆಲ್ಲ ಯುವಕರು ಇದರಲ್ಲಿ ಭಾಗಿಯಾದರೆ ತುಂಬ ಅನುಕೂಲ ಆಗುತ್ತೆ. ಬಸವಣ್ಣವ್ರ ಕಾರ್ಯಕ್ರಮ ಅಂದರೆ ನಮ್ಮೆಲ್ಲರ ಕಾರ್ಯಕ್ರಮ. ನಾವೆಲ್ಲರೂ ಅವ್ರ ಜೊತೆಗೆ ಭಾಗವಹಿಸೋಣ ಅಂತಂದರೆ ನನ್ನ ಹೇಳ್ಬೋದು. ಪ್ರಾರಂಭೋತ್ಸವಕ್ಕೂ ಮೆರವಣಿಗೆ ಮತ್ತು ಸಮಾರೋಪಕ್ಕೂ ಮೆರವಣಿಗೆ ಇದೆ. ನಂತರ 15 ದಿನ ಬಸವ ಜಯಂತಿ ಕಾರ್ಯಕ್ರಮ ನಡೆಯುತ್ತೆ. 1ನೇ ದಿನ ಸರ್ಕಾರದಿಂದ ಪ್ರಭಾವಿತ ನಡೆದರೆ, ಕೊನೆಯ ದಿನ ನಮ್ಮ ಎಲ್ಲ ಬಸವ ಸಮಿತಿಯ ಸದಸ್ಯರು ಸಮಿತಿಗಳೆಲ್ಲ ಕೂಡಿ ಕಾರ್ಯಕ್ರಮ ಮಾಡ್ತೀವಿ. ಸೊ ಈ ಸಲ ಏನು ಅಂದ್ಕೊಂಡ್ವಿ, ಪ್ರತಿ ಸಲ ಬಸವ ಸಮಿತಿಗಳು ಅಷ್ಟೇ ಕೂಡಿ ಮಾಡ್ತಾಯಿದ್ವಿ. ಅದು ಒಂದು ಲಿಂಗಾಯತಕ್ಕೆ ಅಷ್ಟೇ ಸೀಮಿತ ಆಗ್ತಾಯಿದೆ ಬಸವ ಜಯಂತಿ ಅಂತ. ಇದು ಈ ಸಲ ಬೇರೆ ಬೇರೆ ಎಲ್ಲನೂ ಇನ್ವಾಲ್ವ್ ಮಾಡ್ಕೊಳ್ಳೋಣ ಅಂತ ಒಂದು ಉದ್ದೇಶದಿಂದ ಈ ಒಂದು ಬಸವ ಜಯಂತಿ ಸಮಿತಿ ಅಂತ ಪ್ರಾರಂಭ ಮಾಡಿ 4 ಗಣ್ಯರಿಗೆ ಬೇರೆ ಬೇರೆ ಸಮಾಜದವರಿಗೆ ಈ ಸಲ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಕಾರ್ಯಾಧ್ಯಕ್ಷರು ಮತ್ತು ಮಹಿಳಾ ಘಟಕಕ್ಕೂ ಮಾಡಿ. ಯಾಕಂದರೆ ಮಹಿಳೆಯರಿದ್ದಿಲ್ಲ ಮತ್ತು ಮಹಿಳೆಯರಿಗೂ ನಾವು ಇನ್ವಾಲ್ವ್ ಮಾಡ್ತೀವಿ ಅಂತ ಮಹಿಳೆಯರಿಗೂ ಲಲಿತಾ ಶ್ರೀಂಗರ ಮೇಡಮ್ ಅವರಿಗೂ ಈ ಸಲ ನಾವು ಮಹಿಳಾ ಘಟಕ ಅಧ್ಯಕ್ಷರು ಮಾಡಿದ್ವಿ. ಸೊ ಇದು ಈ ಥರ ಏನು ಬಸವ ಜಯಂತಿ ಆಚರಣೆ ನಮ್ಮ ಭಾಗದಲ್ಲಿ ಒಂದು ಹೊಸ ಪ್ರಯೋಗ ಅಂತ ಅಂದ್ಕೊಳ್ತಾ ಇದ್ವಿ. ಯಾಕಂದರೆ ಬಸವಣ್ಣ ಎಲ್ಲ ಸಮಾಜದವರಿಗೂ ಸೀಮಿತ, ಎಲ್ಲರಿಗೂ ಬೇಕಾದವರು. ಹಾಗಾಗಿ ಒಂದೇ ಸಮಾಜಕ್ಕೆ ಸೀಮಿತ ಮಾಡಬಾರ್ದು ಅಂತ ಒಂದು ಉದ್ದೇಶದಿಂದ ಎಲ್ಲರನ್ನೂ ಇನ್ವಾಲ್ವ್ ಮಾಡ್ಕೊಂಡು ಮಾಡ್ತಾ ಇರುವಂಥ ಒಂದು ಹೊಸ ಕಾನ್ಸೆಪ್ಟ್ ಇದು. ಈಗ ನಮ್ಮ ಬಸವೇಶ್ವರ ಟ್ರಸ್ಟ್ನ ಮಾಲಿಂಗಪ್ಪ ಅವರು, ಆಮೇಲೆ ನಮ್ಮ ಖಜಾಂಚಿಗಳು ಎಲ್ಲರೂ ಇದಕ್ಕೆ ಪ್ರಯತ್ನಪಟ್ಟು ಈ ಥರ ಒಂದು ಸಮಿತಿಗಳನ್ನು ಮಾಡಿದ್ದಾರೆ. ತಾವು ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಬೆಂಬಲ ಸಹಕಾರ ನೀಡಬೇಕಂತ ಮಾಡ್ತೀವಿ.